ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಕ್ರಮಾನುಗತ ಬೋಧನೆ ಈ ಒಂದು ವಿಷಯದ ಕುರಿತಾಗಿ ನಾವು ಇವತ್ತು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಕ್ರಮಾನುಗತ ಬೋಧನೆ ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯೆಗಳು, ಅನಂತರ ಅಲ್ಲಿ ಬರುವಂತಹ ಕೆಲವೊಂದಿಷ್ಟು ಗುಣಲಕ್ಷಣಗಳು ಮತ್ತು ಅದರ ತತ್ವಗಳು ಹಾಗೂ ವಿಧಗಳು, ಜೊತೆಗೆ ಈ ಒಂದು ಬೋಧನಾ ವಿಧಾನದ ಅನುಕೂಲಗಳು ಏನು ಅನ್ನೋದನ್ನು ಇವತ್ತಿನ ಸೆಷನ್ನಲ್ಲಿ ನಾವು ಕಲಿತೀವಿ. ಮತ್ತು ಇದು ಕೇವಲ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೆಡ್ಡಿಂಗ್ ಮಾತ್ರ ಹಾಕಿದ್ದೀನಿ, ಆದರೆ ಪ್ರತಿಯೊಂದು ಬೋಧನಾ ವಿಧಾನದಲ್ಲೂ ನಮಗೆ ಇದನ್ನು ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದಲ್ಲಿ ಕೇಳ್ತಾರೆ. ಅದಾದಮೇಲೆ ವಿಜ್ಞಾನ, ಗಣಿತ, ಪರಿಸರ ಅಧ್ಯಯನ ಈ ಎಲ್ಲ ಬೋಧನಾಶಾಸ್ತ್ರಗಳಲ್ಲಿ ನಮಗೆ ಕ್ರಮಾನುಗತ ಬೋಧನೆಯ ಮೇಲೆ 1 ಅಂಕದ ಪ್ರಶ್ನೆ ಇರುತ್ತೆ. ಪತ್ರಿಕೆ 1, ಪತ್ರಿಕೆ 2 ಎರಡರಲ್ಲೂ ಕೂಡ ನಮಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಇದರಲ್ಲಿ ಯಾವೆಲ್ಲ ಪ್ರಮುಖವಾದಂತಹ ಅಂಶಗಳನ್ನು ನಾವು ಕಲಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಕ್ರಮಾನುಗತ ಕಾರ್ಯಸರಣಿ ಬೋಧನಾ ವಿಧಾನ. ಈ ಒಂದು ಬೋಧನಾ ವಿಧಾನವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಈ ಒಂದು ಬೋಧನಾ ವಿಧಾನವನ್ನು ಅಭಿವೃದ್ಧಿಪಡಿಸಿದವರು BF ಸ್ಕಿನ್ನರ್. ಇವರು 1955ರ ಸುಮಾರಿಗೆ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿರುವಂತಹ BF ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ವಿಚಾರದ ಮುಖಾಂತರ ಕ್ರಮಾನುಗತ ಬೋಧನೆಯನ್ನು ಅಭಿವೃದ್ಧಿಪಡಿಸ್ತಾರೆ. ಅಂದರೆ ಇದನ್ನು ಯಾವ ಒಂದು ಆಧಾರದ ಮೇಲೆ ರಚನೆ ಮಾಡಿರೋದು, ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಆಧಾರದ ಮೇಲೆ ಈ ಒಂದು ಬೋಧನಾ ವಿಧಾನ ರಚನೆಗೊಂಡಿದೆ ಅನ್ನುವಂಥದ್ದು. ಓಕೆನಾ. BF ಸ್ಕಿನ್ನರ್ ಅವರು ಮೂಲತಃ ಎಲ್ಲಿ ಅವರು ವರ್ಕ್ ಮಾಡಿದ್ರು, ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿ ತಮ್ಮ ವೃತ್ತಿಯನ್ನು ಮಾಡಿದಂಥವರು. ಇವರ ಮೇಲೆ ನಮಗೆ ಸೈಕಾಲಜಿಯಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಮೇಲಾದರೂ ಕೇಳ್ಬೋದು, ಅಥವಾ ಕ್ರಮಾನುಗತ ಬೋಧನೆಯ ವಿಧಾನದ ಮೇಲಾದರೂ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಓಕೆನಾ. ಸೊ ಈಗ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಕ್ರಮಾನುಗತ ಬೋಧನೆ ಅಂದರೆ ಏನು ಅಂತ. ಕ್ರಮಾನುಗತ ಬೋಧನಾ ವಿಧಾನದ ಅರ್ಥ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಕ್ರಮಾನುಗತ ಬೋಧನಾ ವಿಧಾನ ಅಂದರೆ ಏನು, ಅದರಲ್ಲಿ ಯಾವೆಲ್ಲ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಸ್ವಲ್ಪ ಗಮನವಿಟ್ಟು ಕೇಳಿ. ಇಲ್ಲಿ ನೋಡಿ, ಈಗ ಕ್ರಮಾನುಗತ ಬೋಧನೆಯು ವಿದ್ಯಾರ್ಥಿಗಳ ಸ್ವಯಂ ಕಲಿಕಾ ಪದ್ಧತಿಯಾಗಿದ್ದು, ಇಲ್ಲಿ ವಿದ್ಯಾರ್ಥಿಯು ತನಗೆ ತಿಳಿಯದ ಕ್ಲಿಷ್ಟವಾದ ವಿಚಾರವನ್ನು, ಜ್ಞಾನವನ್ನು, ತತ್ವಗಳನ್ನು, ನಿಯಮಗಳನ್ನು, ಕಲ್ಪನೆಗಳನ್ನು, ಸೂತ್ರಗಳನ್ನು, ಪ್ರಮೇಯಗಳನ್ನು, ಸಿದ್ಧಾಂತಗಳನ್ನು ಸ್ವಯಂ ಗತಿಯಲ್ಲಿ ಸ್ವಯಂ ಬೋಧನಾ ವಿಧಾನದಿಂದ ವಿಷಯವನ್ನು ಅರ್ಥೈಸಿಕೊಳ್ಳುವುದಕ್ಕಾಗಿ ಚಿಕ್ಕ ಚಿಕ್ಕ ಘಟಕಗಳ ಮೂಲಕ ಬೋಧನಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಸಂಪೂರ್ಣವಾಗಿ ವಿಷಯವನ್ನು ತಿಳಿದುಕೊಳ್ಳುವಂತಹ ವಿಧಾನವಾಗಿದೆ. ಅಂದರೆ ಈಗ ಮಗು ಯಾವುದೇ ಒಂದು ವಿಷಯವನ್ನು ಕಲೀಲಿ, ಅದು ಸಿದ್ಧಾಂತ ಆಗಲಿ, ಸೂತ್ರ ಆಗಲಿ, ನಿಯಮ ಆಗಲಿ, ಅದು ಏನೇ ಆಗಲಿ, ಅದನ್ನು ಸ್ವಕಲಿಕೆ ಮಾಡಬೇಕಾಗತ್ತೆ. ಅಂದರೆ ಮಕ್ಕಳು ಒಂದು ಸ್ವಂತ ಕಲಿಕೆಯಲ್ಲಿ ಪಾಲ್ಗೊಳ್ಬೇಕು. ಮತ್ತು ಒಂದು ವಿಷಯವನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ಸೂಕ್ತವಾಗುವಂತಹ ಬೋಧನೋಪಕರಣಗಳನ್ನು ಬಳಸ್ಕೊಂಡು ಮತ್ತು ಸ್ವಂತ ಒಂದು ಬೋಧನಾ ವಿಧಾನದ ಮೂಲಕ ಮಕ್ಕಳು ಕಲಿತರೆ ಅಂತಹ ಒಂದು ಬೋಧನಾ ವಿಧಾನವನ್ನು ಕ್ರಮಾನುಗತ ಬೋಧನಾ ವಿಧಾನ ಅಂತ ಹೇಳುವಂಥದ್ದು. ಸೊ ಇದು ಈ ಒಂದು ಬೋಧನಾ ವಿಧಾನದ ಅರ್ಥ. ಇದಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯೆಯನ್ನು ನೋಡೋಣ. ಈಗ ನಿಮಗೆ ಅರ್ಥ ಗೊತ್ತಾಯ್ತಲ್ವ. ಇದರ ಅರ್ಥದ ಮೇಲೆ ನಾವು ಇನ್ನು ಪ್ರತಿಯೊಂದನ್ನು ಕಲಿತಾ ಹೋಗ್ತೀವಿ. ಓಕೆನಾ. ಈಗ ವ್ಯಾಖ್ಯೆಗಳನ್ನು ನೋಡೋಣ. ಕ್ರಮಾನುಗತ ಬೋಧನಾ ವಿಧಾನದ ಕುರಿತಾಗಿ BF ಸ್ಕಿನ್ನರ್ ಅವರು ಏನು ಹೇಳ್ತಾರೆ ಅಂದರೆ, ಕ್ರಮಾನುಗತ ಬೋಧನೆಯು ಕಲಿಯುವಿಕೆಯ ವಿಜ್ಞಾನ ಮತ್ತು ಬೋಧನೆಯ ಕಲೆಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಕ್ರಮಾನುಗತ ಬೋಧನಾ ವಿಧಾನ ಇದೆಯಲ್ಲ, ಇದೊಂದು ವಿಜ್ಞಾನವೂ ಹೌದು, ಒಂದು ಕಲೆಯೂ ಹೌದು ಅಂತ ಹೇಳ್ತಾರೆ. ಓಕೆನಾ. ಅದೇ ರೀತಿಯಾಗಿ ಸ್ಮಿತ್ ಮತ್ತು ಮೂರ್ ಅನ್ನುವಂಥವರು ಕೂಡ ಕ್ರಮಾನುಗತ ಬೋಧನೆಯ ಕುರಿತಾಗಿ ತಮ್ಮದೇ ಆದಂತಹ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಏನು ಅಂತಂದರೆ, ಕ್ರಮಾನುಗತ ಬೋಧನೆಯ ಕ್ರಮವು ಹೆಜ್ಜೆಗಳ ಸರಣಿಗಳಲ್ಲಿ ಕಲಿಯಲಿರುವ ಸಾಮಗ್ರಿಗಳನ್ನು ವ್ಯವಸ್ಥೆಗೊಳಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತಾರೆ. ನೀವು ವ್ಯಾಖ್ಯಾನಗಳನ್ನು ಆ್ಯಸ್ ಇಟ್ ಈಸ್ ಹಾಗೆ ನೆನ್ಪಿಟ್ಕೊಳ್ಬೇಕು. ನಾನಿಲ್ಲಿ ಪ್ರಮುಖವಾಗಿರುವಂತಹ 2 ವ್ಯಾಖ್ಯೆಯನ್ನು ಪಟ್ಟಿ ಮಾಡಿದ್ದೆ. ಸೊ ಹಾಗಾಗಿ ಇವೆರಡನ್ನು ನೆನ್ಪಿಟ್ಕೊಳ್ಳಿ. ನಮಗೆ ಹೆಚ್ಚಾಗಿ BF ಸ್ಕಿನ್ನರ್ ಅವರ ವ್ಯಾಖ್ಯೆಯನ್ನು ಕೇಳ್ಬೋದು. ಇದುವರೆಗೂ ಕೇಳಿಲ್ಲ. ಕ್ರಮಾನುಗತ ಬೋಧನೆಯ ಕುರಿತಾಗಿ ಪ್ರಶ್ನೆ ಆಗಿದೆ, ಬಟ್ ವ್ಯಾಖ್ಯೆಯ ಮೇಲೆ ಪ್ರಶ್ನೆಯನ್ನು ಕೇಳಿರಲಿಲ್ಲ. ಸೊ ಇವೆರಡನ್ನು ನೀವು ನೆನ್ಪಿಟ್ಕೊಳ್ಳಿ, ಮುಂದಿನ ಸರ್ತಿ ಪರೀಕ್ಷೆಯಲ್ಲಿ ಕೇಳ್ಬೋದು. ಈಗ ಮುಂದಿನ ಅಂಶವನ್ನು ನೋಡೋಣ. ಕ್ರಮಾನುಗತ ಬೋಧನೆಯ ಲಕ್ಷಣಗಳು ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ. ಕ್ರಮಾನುಗತ ಬೋಧನೆಯ ಲಕ್ಷಣಗಳು ಏನೇನು ಅನ್ನೋದನ್ನು ನೋಡೋಣ. ಮೊದಲನೇದು, ಇದು ಸ್ವಯಂ ಕಲಿಕಾ ವಿಧಾನವಾಗಿದೆ. ಕ್ರಮಾನುಗತ ಬೋಧನೆಯ ಒಂದು
ಮೂಲ ಅಂಶ ಏನು ಅಂದರೆ ಇದೊಂದು ಸ್ವಯಂ ಕಲಿಕಾ ವಿಧಾನ. ಇಲ್ಲಿ ವಿದ್ಯಾರ್ಥಿಗಳು ತಾವೇ ಕಲಿಕೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥದ್ದು. ಎರಡನೇದು, ಇಲ್ಲಿ ವಿದ್ಯಾರ್ಥಿಯು ತನ್ನದೇ ಆದ ವೇಗದಲ್ಲಿ ಕಲಿಯಲು ಅವಕಾಶವಿದೆ. ಅಂದರೆ ವಿದ್ಯಾರ್ಥಿಯ ಒಂದು ಸಾಮರ್ಥ್ಯದ ಆಧಾರದ ಮೇಲೆ, ಈಗ ಅತ್ಯಂತ ಪ್ರತಿಭಾವಂತರು ಅತಿ ಹೆಚ್ಚಿನ ವೇಗದಲ್ಲಿ ಕಲಿತಾರೆ, ಆದರೆ ಮಂದಗತಿಯ ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ಕಲಿತಾರೆ. ಹಾಗಾಗಿ ಅವರದೇ ಆದಂತಹ ಒಂದು ವೇಗದಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. ನೆಕ್ಸ್ಟು, ತನ್ನ ಉತ್ತರ ಸರಿಯೋ ತಪ್ಪೋ ಎಂಬುದನ್ನು ತಕ್ಷಣ ದೃಢೀಕರಿಸಿಕೊಳ್ಳಬಹುದು. ಅಂದರೆ ಇದರಲ್ಲಿ ಕ್ರಮಾನುಗತ ಬೋಧನೆಯಲ್ಲಿ ಈಗ ಸರಿ ಉತ್ತರ ಇದ್ದರೆ ತಕ್ಷಣ ಧನಾತ್ಮಕ ಪುನರ್ಬಲನ ಸಿಗುತ್ತೆ. ಒಂದು ವೇಳೆ ಸರಿ ಇದ್ದರೆ ಧನಾತ್ಮಕ ಪುನರ್ಬಲನ, ತಪ್ಪಿದ್ರೆ ಏನಾಗುತ್ತೆ, ಋಣಾತ್ಮಕ ಪುನರ್ಬಲನ ಮಕ್ಕಳಿಗೆ ಸಿಗುತ್ತೆ. ಆ ಮೂಲಕ ತಮ್ಮ ಉತ್ತರ ಸರಿನೋ ಅಥವಾ ತಪ್ಪೋ ಅನ್ನೋದು ತಕ್ಷಣ ಮಕ್ಕಳಿಗೆ ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟು, ಕಲಿಕಾ ವಿಷಯವನ್ನು ಚಿಕ್ಕ ಚಿಕ್ಕ ಹಂತಗಳನ್ನಾಗಿ ವಿಭಜಿಸಲಾಗುತ್ತದೆ. ಅಂದರೆ ಚಿಕ್ಕ ಚಿಕ್ಕ ವಿಷಯಗಳನ್ನಾಗಿ ಕಲಿಸಿ ಅದನ್ನು ಅನುಕ್ರಮವಾಗಿ ಜೋಡಿಸಿ ಒಂದು ಕ್ರಮಾನುಗತ ಬೋಧನಾ ವಿಧಾನವನ್ನು ಮಾಡಲಾಗುತ್ತೆ. ನೆಕ್ಸ್ಟು, ಈ ವಿಧಾನದಲ್ಲಿ ಕಲಿಕೆಯು ವೈಯಕ್ತಿಕವಾದದ್ದು. ಅಂದರೆ ಇದು ವೈಯಕ್ತಿಕವಾಗಿ ಮಕ್ಕಳು ಕಲಿಬೇಕಾಗಿರುವಂಥ ಒಂದು ಬೋಧನಾ ವಿಧಾನ. ಶಿಕ್ಷಕರ ಅನುಪಸ್ಥಿತಿಯಲ್ಲಿ, ಅಂದರೆ ಗೈರು ಹಾಜರಿಯಲ್ಲಿ ಸಹ ಕಲಿಕಾ ಪ್ರಕ್ರಿಯೆ ಸಾಗುತ್ತದೆ. ಇಂತಹ ಒಂದು ಬೋಧನಾ ವಿಧಾನದಲ್ಲಿ ಶಿಕ್ಷಕರು ಅಲ್ಲಿ ಪ್ರೆಸೆಂಟ್ ಇರಲೇಬೇಕು ಅಂತ ಇಲ್ಲ. ಶಿಕ್ಷಕರು ಇಲ್ಲದೇ ಇದ್ದಾಗಲೂ ಕೂಡ ಮಕ್ಕಳು ಒಂದು ಸ್ವಯಂ ಕಲಿಕೆಯಲ್ಲಿ ತೊಡಗಿಕೊಳ್ತಾರೆ ಅನ್ನುವಂಥದ್ದು. ಇದು ಕ್ರಮಬದ್ಧಗೊಳಿಸಿದ ವಿಧಾನವಾಗಿದೆ ಅಂತ ಇದೆ. ಅಂದರೆ ಇಲ್ಲಿ ಮಕ್ಕಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೂಕ್ತವಾದ ಒಂದು ಸ್ವಕಲಿಕೆಯ ಮೂಲಕ ಏನು ಮಾಡ್ತಾರೆ, ಒಂದು ವಿಷಯವನ್ನು ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಕಲಿತಾ ಅದನ್ನು ಅನುಕ್ರಮವಾಗಿ ಇಡಿಯಾಗಿ ಕಲಿತಾರೆ. ಹೌದಾ. ಹಾಗಾಗಿ ಇದನ್ನು ಅನುಕ್ರಮವಾಗಿ ಕಲಿಯೋದ್ರಿಂದ, ಇದು ಕ್ರಮಬದ್ಧವಾಗಿರೋದ್ರಿಂದ, ವ್ಯವಸ್ಥಿತವಾಗಿರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, ಕ್ರಮಾನುಗತ ಬೋಧನಾ ವಿಧಾನ ಅಂತ ಕರಿತೀವಿ. ಸೊ ಈಗ ನಿಮಗೆ ಅರ್ಥ, ವ್ಯಾಖ್ಯೆ ಮತ್ತು ಲಕ್ಷಣಗಳು ಗೊತ್ತಾಯ್ತಲ್ವಾ. ಈಗ ನಾವು ಮುಂದೆ ಕಲಿಬೇಕಾಗಿರುವಂಥದ್ದು ಕ್ರಮಾನುಗತ ಬೋಧನಾ ವಿಧಾನದ ತತ್ವಗಳನ್ನು ನಾವು ಕಲಿಬೇಕಾಗತ್ತೆ. ಸೊ ಬನ್ನಿ ಈಗ ನೋಡೋಣ. ಕ್ರಮಾನುಗತ ಬೋಧನೆಯ ತತ್ವಗಳು. ಕ್ರಮಾನುಗತ ಬೋಧನೆಯಲ್ಲಿ ಪ್ರಮುಖವಾಗಿ 5 ತತ್ವಗಳಿದೆ. ಈ ತತ್ವಗಳನ್ನು ಅಭಿವೃದ್ಧಿಪಡಿಸಿದವರು ಅಥವಾ ರೂಪಿಸಿದವರು ಯಾರು ಅಂದರೆ BF ಸ್ಕಿನ್ನರ್ ಅವರು. ಯಾವುದು ಆ 5 ತತ್ವಗಳು ಅಂತ ಅಂದರೆ, ಮೊದಲನೇದು ಚಿಕ್ಕ ಮೆಟ್ಟಿಲುಗಳ ತತ್ವ, ಎರಡನೇದು ತಕ್ಷಣ ದೃಢೀಕರಿಸುವ ತತ್ವ, ಮೂರನೇದು ಕ್ರಿಯಾತ್ಮಕ ಪ್ರತಿಕ್ರಿಯೆಯ ತತ್ವ, ನಾಲ್ಕನೇದು ಸ್ವಯಂಗತಿಯ ತತ್ವ, ಐದನೇದು ವಿದ್ಯಾರ್ಥಿಯ ಪರೀಕ್ಷಾ ತತ್ವ ಅಂತ ಇದೆ. ಈಗ ನಾವು ಒಂದೊಂದಾಗಿ ಕಲಿತಾ ಹೋಗೋಣ. ಚಿಕ್ಕ ಮೆಟ್ಟಿಲುಗಳ ತತ್ವ ಅಂದರೆ ಏನು, ಹಾಗೆ ತಕ್ಷಣ ದೃಢೀಕರಿಸುವ ತತ್ವ ಅಂದರೆ ಏನು ಅಂತ ಪ್ರತಿಯೊಂದನ್ನು ಒಂದೊಂದನ್ನಾಗೆ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಬರೋದು ಚಿಕ್ಕ ಮೆಟ್ಟಿಲುಗಳ ತತ್ವ ಅಂದರೆ ಏನು ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ಚಿಕ್ಕ ಮೆಟ್ಟಿಲುಗಳ ತತ್ವ ಅಂತ ಇದೆ. ಈ ಒಂದು ತತ್ವದ ಪ್ರಕಾರ ಯಾವ ರೀತಿ ಕಲಿಸಲಾಗುತ್ತೆ ಅಂದರೆ, ಈ ತತ್ವದ ಪ್ರಕಾರ ಕ್ರಮಾನುಗತಗೊಳಿಸುವ ವಿಷಯಗಳನ್ನು ಚಿಕ್ಕ ಚಿಕ್ಕ ಅರ್ಥಪೂರ್ಣ ಮಾಹಿತಿಗಳ ಹಂತಗಳಾಗಿ ಒಡೆಯಲ್ಪಡುತ್ತದೆ. ಅಂದರೆ ಒಂದು ವಿಷಯವನ್ನು ಕಲಿಸಬೇಕಾದ್ರೆ ಆ ಒಂದು ವಿಷಯವನ್ನು ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಮಾಡಿ ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ. ಇಲ್ಲಿ ನೋಡಿ, ಮಾಹಿತಿಯ ಒಂದು ತುಣುಕನ್ನು ಈಗ ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಮಾಡಿರ್ತೀವಲ್ಲ, ಅದನ್ನು ನಾವು ತುಣುಕು ಅಂತ ಹೇಳ್ತೀವಿ. ಅಂತಹ ತುಣುಕನ್ನು ಏಕಕಾಲಕ್ಕೆ ಕಲಿಯುವವನಿಗೆ ನೀಡಲಾಗುತ್ತದೆ. ಅಂದರೆ ಅದನ್ನು ಮಕ್ಕಳು ಕಲಿಬೇಕಾಗತ್ತೆ. ಇಂತಹ ಒಂದು ತುಣುಕುಗಳನ್ನು ನಾವು ಮಾಡಿರ್ತೀವಲ್ಲ, ಇಂತಹ ತುಣುಕನ್ನು ನಾವು ಚೌಕಟ್ಟು ಅಂತಲೂ ಕೂಡ ಕರಿತೀವಿ. ಅಂದರೆ ಚಿಕ್ಕ ಚಿಕ್ಕ ಭಾಗಗಳ ಮೂಲಕ ಮಕ್ಕಳು ಕಲಿತಾ ಹೋಗಬೇಕು ಅನ್ನೋದು ಈ ಚಿಕ್ಕ ಮೆಟ್ಟಿಲುಗಳ ತತ್ವದಲ್ಲಿ ಬರುವಂಥದ್ದು. ಸೊ ಇದು ಅರ್ಥ ಆಯ್ತಲ್ಲ. ಈಗ ಎರಡನೇ ತತ್ವವನ್ನು ನೋಡೋಣ. ಎರಡನೇ ತತ್ವ ತಕ್ಷಣ ದೃಢೀಕರಿಸುವ ತತ್ವ. ಇದು ಫಲಿತಾಂಶ ದೃಢೀಕರಣ ಮಾಡುವ ತತ್ವ ಅಥವಾ ಹಂತವಾಗಿದೆ. ವಿದ್ಯಾರ್ಥಿಯು ತಾನು ನೀಡಿದ ಅನುಕ್ರಿಯೆಯು ಸರಿಯೋ ತಪ್ಪೋ ಎಂದು ಇಲ್ಲಿ ದೃಢಪಡಿಸಿಕೊಳ್ಳುತ್ತಾನೆ. ವಿದ್ಯಾರ್ಥಿ ಸರಳವಾದ ಕ್ರಮಾನುಗತಗಳ ಮೂಲಕ ಕಲಿಯುತ್ತಾ ಹೋಗುವಾಗ ಅವನಿಗೆ ತಕ್ಷಣ ಫಲಿತಾಂಶದ ಜ್ಞಾನವನ್ನು ನೀಡಲಾಗುತ್ತದೆ. ಈಗ ಒಂದು ವಿಷಯದ ಕುರಿತಾಗಿ ಪ್ರಶ್ನೆಯನ್ನು ಕೇಳಿದಾಗ ಆ ವಿದ್ಯಾರ್ಥಿ ಸರಿ ಉತ್ತರವನ್ನು ಹೇಳಿದರೆ ಧನಾತ್ಮಕ ಪುನರ್ಬಲನ ಸಿಗುತ್ತೆ, ತಪ್ಪು ಉತ್ತರವನ್ನು ಹೇಳಿದರೆ ಋಣಾತ್ಮಕ ಪುನರ್ಬಲನ ಸಿಗುತ್ತೆ ಅನ್ನೋದು ನಾವು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ಓದುವಾಗ ನಾವು ತಿಳ್ಕೊಂಡಿರ್ತೀವಿ. ಅದರ ಆಧಾರದ ಮೇಲೆ ಇದು ರಚನೆ ಆಗಿರೋದಲ್ವ. ಹಾಗಾಗಿ ಇದರಲ್ಲೂ ಕೂಡ ಅದೇ ಒಂದು ಕ್ರಮವನ್ನು ಅನುಸರಿಸಲಾಗುತ್ತೆ. ಹಾಗಾದಾಗ ಮಕ್ಕಳಿಗೆ ಏನಾಗುತ್ತೆ, ನಾನು ನೀಡಿರುವಂಥ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದು ಅವರ ಒಂದು ಪುನರ್ಬಲನದ ಮೇಲೆ ಅವರಿಗೆ ತಕ್ಷಣ ಅರ್ಥ ಆಗುತ್ತೆ ಅನ್ನುವಂಥದ್ದು. ಓಕೆ. ಸೊ ಈಗ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟು ಮೂರನೇ ತತ್ವವನ್ನು ನೋಡೋಣ. ಮೂರನೆಯ ತತ್ವ ಕ್ರಿಯಾತ್ಮಕ ಪ್ರತಿಕ್ರಿಯೆಯ ತತ್ವ ಅಂತ ಇದೆ. ಈ ಮೂರನೆಯ ತತ್ವವು ಯೋಜನೆಯು ಯಾವುದರ ಮೇಲೆ ಅವಲಂಬಿಸಿದೆ ಅದರ ಮೇಲಿನ ಕಲಿಕೆಯ ಪ್ರಯೋಗದ ಮೂಲಕ ಕಂಡುಹಿಡಿಯುವುದಾಗಿದೆ. ಈ ಕಾರ್ಯಕ್ರಮವು ಕಲಿಯುವವನಿಂದ ಚುರುಕಾದ ಪ್ರತಿಕ್ರಿಯೆಯನ್ನು
ನಿರೀಕ್ಷಿಸುತ್ತದೆ ಅಂತ ಇದೆ. ಇಲ್ಲಿ ಹೆಸರೇ ಸೂಚಿಸುತ್ತೆ ಕ್ರಿಯಾತ್ಮಕ ಪ್ರತಿಕ್ರಿಯೆಯ ತತ್ವ. ಅಂದರೆ ಒಂದು ಮಗು ಕ್ರಿಯೆಯನ್ನು ಮಾಡುವುದರ ಮೂಲಕ, ಪ್ರಯೋಗಗಳನ್ನು ಮಾಡುವುದರ ಮೂಲಕ ಕಲಿಬೇಕು ಮತ್ತು ಮಕ್ಕಳು ಚುರುಕಾಗಿ ಇದರಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಒಂದು ತತ್ವವನ್ನು ಈ ಒಂದು ಕ್ರಮಾನುಗತ ಬೋಧನಾ ವಿಧಾನ ಒಳಗೊಂಡಿದೆ ಅನ್ನುವಂಥದ್ದು. ಈಗ ನಾವು ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅನ್ನೋದನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ. ಕ್ರಿಯಾಜನ್ಯ ಅಂದರೆ ಏನು? ಮಕ್ಕಳು ಕ್ರಿಯೆಯ ಮೂಲಕ ಕ್ರಿಯಾತ್ಮಕವಾಗಿ ಪ್ರಯೋಗಗಳ ಮೂಲಕ ಒಂದು ವಿಷಯವನ್ನು ಕಲಿಬೇಕು, ಆ್ಯಕ್ಟಿವ್ ಆಗಿ ಅಲ್ಲಿ ಮಕ್ಕಳು ಪಾಲ್ಗೊಳ್ಬೇಕು ಅನ್ನುವಂಥ ಅಂಶವನ್ನು ಹೇಳ್ತಾರೆ. ಅದೇ ಒಂದು ತತ್ವ ಕೂಡ ಇದರಲ್ಲಿ ನಾವು ಕಾಣ್ತೀವಿ. ಓಕೆನಾ? ಈಗ 4ನೆಯ ತತ್ವವನ್ನು ನೋಡೋಣ. 4ನೆಯ ತತ್ವ ಸ್ವಯಂಗತಿಯ ತತ್ವ. ಇಲ್ಲಿ ವಿದ್ಯಾರ್ಥಿಯು ಒಂದು ಕಾರ್ಯಕ್ರಮದ ಮೂಲಕ ಕಲಿಯುವಾಗ ತನ್ನದೇ ಆದ ಗತಿಯಲ್ಲಿ ಕಲಿಯುತ್ತಾನೆ. ಅವನು ತರಗತಿಯ ಇತರ ಸದಸ್ಯರ ವೇಗಕ್ಕೆ ಹೊಂದಿಕೊಳ್ಳಲು ಇಲ್ಲಿ ಯಾರೂ ಆತನನ್ನು ಬಲವಂತಪಡಿಸುವುದಿಲ್ಲ. ಸ್ವಯಂ ಕಲಿಕೆಯ ಗತಿಯ ಮೂಲಕ ಕೊಡುವಂತಹ ಕ್ರಮಾನುಗತ ಕಾರ್ಯಸರಣಿ ಯೋಜನೆಯು ಬೋಧನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ವೈಯಕ್ತಿಕ ಭಿನ್ನತೆಯ ತತ್ವವನ್ನು ಅಳವಡಿಸಿಕೊಂಡಿರುತ್ತದೆ. ಅಂದರೆ ಇಲ್ಲಿ ಸ್ವಯಂ ಕಲಿಕೆಯ ಒಂದು ತತ್ವದಲ್ಲಿ, ಸ್ವಯಂಗತಿಯ ತತ್ವದಲ್ಲಿ ಮಕ್ಕಳಿಗೆ ಯಾವುದೇ ಒಂದು ಒತ್ತಡ ಇರಲ್ಲ. ಅವರ ಸಾಮರ್ಥ್ಯ ಎಷ್ಟಿದೆಯಲ್ಲ ಅಷ್ಟರ ಮಟ್ಟಿಗೆ ಅವರು ಕಲೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಈಗ ಪ್ರತಿಭಾವಂತರು ಅತಿ ಹೆಚ್ಚಿನ ವೇಗದಲ್ಲಿ ಕಲಿತರೆ ಮಂದಗತಿಯ ಮಕ್ಕಳು ಅತಿ ಕಡಿಮೆ ವೇಗದಲ್ಲಿ ಕಲಿತಾರೆ. ಅವರ ಒಂದು ಸಾಮರ್ಥ್ಯ ಏನಿದೆಯೋ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಯಾವುದೇ ಒಂದು ಒತ್ತಡ ಇಲ್ಲದೇ ಮಕ್ಕಳಿಗೆ ಕಲಿಯೋದಕ್ಕೆ ಅವಕಾಶ ಕೊಟ್ಟರೆ ಎಲ್ಲ ಮಕ್ಕಳು ಕೂಡ ಸಮಾನವಾಗಿ ಕಲೀಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟಂತಾಗುತ್ತೆ. ಮತ್ತು ವೈಯಕ್ತಿಕ ಭಿನ್ನತೆಗಳನ್ನು ಇಲ್ಲಿ ಪರಿಗಣನೆ ಮಾಡಿಕೊಂಡು ಒಂದು ಕಲಿಕೆಗೆ ಸೂಕ್ತವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಲಾಗುತ್ತೆ ಅನ್ನೋದು ಈ ಒಂದು ತತ್ವದಲ್ಲಿ ಬರುವಂತಹ ಅಂಶ. ಓಕೆನಾ? ಈಗ ನೆಕ್ಸ್ಟ್ 5ನೆಯ ತತ್ವವನ್ನು ನೋಡೋಣ. ಈಗ ನಾವು ಕ್ರಮಾನುಗತ ಬೋಧನಾ ವಿಧಾನದ ಅರ್ಥ, ವ್ಯಾಖ್ಯೆಗಳು ಮತ್ತು ಲಕ್ಷಣ ಹಾಗೂ ತತ್ವಗಳನ್ನು ನೋಡಿದ್ವಿ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಕ್ರಮಾನುಗತ ಬೋಧನಾ ವಿಧಾನದ ವಿಧಗಳನ್ನು ನಾವು ನೋಡಬೇಕು. ಇದರಲ್ಲಿ ಪ್ರಮುಖವಾಗಿ 2 ವಿಧಾನಗಳಿದೆ. ಇದನ್ನು ಎಲ್ಲ ಪುಸ್ತಕದಲ್ಲೂ ಕೂಡ ನಮಗೆ ಮಾಹಿತಿ ಸಿಗೋದಿಲ್ಲ. ನನ್ನ ಹತ್ರ ಇರುವಂಥ ಒಂದು ಪುಸ್ತಕದಲ್ಲಿ ಇದರ ಬಗ್ಗೆ ಮಾಹಿತಿ ಇತ್ತು, ಹಾಗಾಗಿ ನಾನಿಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಕ್ರಮಾನುಗತ ಬೋಧನೆಯ ವಿಧಗಳು ಯಾವುದು ಅಂತ ಅಂದರೆ 2 ವಿಧಗಳು ಬರುತ್ತೆ. ಒಂದು ಸರಳ ಅಥವಾ ರೇಖಾತ್ಮಕ ರೀತಿಯ ಕಾರ್ಯಸರಣಿ ಯೋಜನೆ, ಇದನ್ನು ಇಂಗ್ಲೀಷಲ್ಲಿ ಲೈನರ್ ಪ್ರೋಗ್ರಾಮಿಂಗ್ ಅಂತ ಹೇಳೋದು. ಇದನ್ನು ಅಭಿವೃದ್ಧಿಪಡಿಸಿದವರು BF ಸ್ಕಿನ್ನರು. ಇನ್ನು 2ನೇ ವಿಧಾನ ಬರುತ್ತೆ ಶಾಖೀಕೃತ ಕಾರ್ಯಸರಣಿ ಯೋಜನೆ ಅನ್ನುವಂಥದ್ದು. ಇದನ್ನು ಅಭಿವೃದ್ಧಿಪಡಿಸಿದವರು ಪ್ರೆಸ್ಸಿ ಆ್ಯಂಡ್ ಕ್ರೌಡರ್ ಅವರು ಶಾಖೀಕೃತ ಕಾರ್ಯಸರಣಿ ಯೋಜನೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದನ್ನು ಇಂಗ್ಲೀಷಲ್ಲಿ ಏನಂತಾರೆ? ಬ್ರ್ಯಾಂಚಿಂಗ್ ಪ್ರೋಗ್ರಾಮಿಂಗ್ ಅಂತ ಹೇಳುವಂಥದ್ದು. ಓಕೆನಾ? ಸೊ ಹೆಸರುಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 2 ಕೂಡ ಬೇರೆ ಬೇರೆ ಹೆಸರುಗಳಿದೆ. BF ಸ್ಕಿನ್ನರ್ ಅವರು ಸರಳ ಅಥವಾ ರೇಖಾತ್ಮಕ ಕಾರ್ಯಸರಣಿ ಯೋಜನೆಯನ್ನು ಅಭಿವೃದ್ಧಿಪಡಿಸಿದರೆ, ಶಾಖೀಕೃತ ಕಾರ್ಯಸರಣಿ ಯೋಜನೆಯನ್ನು ಅಭಿವೃದ್ಧಿಪಡಿಸಿದವರು ಪ್ರೆಸ್ಸಿ ಆ್ಯಂಡ್ ಕ್ರೌಡರ್. ಈ ಹೆಸರುಗಳ ಮೇಲೆ ಪ್ರಶ್ನೆ ಆಗ್ಬೋದು, ಹಾಗಾಗಿ 2 ಸರ್ತಿ ಇದನ್ನು ಹೇಳಿದ್ದೀನಿ. ಈಗ ನಾವು ನೋಡೋಣ. ಮೊದಲನೇದೇನು ಬರುತ್ತೆ? ಸರಳ ಅಥವಾ ರೇಖಾತ್ಮಕ ಕಾರ್ಯಸರಣಿ ಯೋಜನೆ ಅಂದರೆ ಏನು ಅಂತ ನೋಡೋಣ. ಮೊದಲನೇದು ಸರಳ ಅಥವಾ ರೇಖಾತ್ಮಕ ರೀತಿಯ ಕಾರ್ಯಸರಣಿ ಯೋಜನೆ. ಇದು ನೇರವಾಗಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾಗಿದೆ. ಮಾನವನ ವರ್ತನೆಯನ್ನು ಕೂಡ ಹಂತ ಹಂತವಾಗಿ ಅನುಬಂಧನಕ್ಕೆ ಒಳಪಡಿಸಿ ಯೋಗ್ಯವಾದ ಪುನರ್ಬಲನ ಅಪೇಕ್ಷಿತ ಪ್ರತಿಕ್ರಿಯೆಗೆ ನೀಡುತ್ತಾ ರೂಪಿಸಬಹುದು ಎಂದು ಭಾವಿಸಲಾಗಿದೆ. ಈ ಒಂದು ಯೋಜನೆಯಲ್ಲಿ ಕೂಡ ನಾವು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಸಿದ್ಧಾಂತವನ್ನು ಆಧಾರವಾಗಿಟ್ಟುಕೊಂಡು ಮಕ್ಕಳಿಗೆ ಪಾಠವನ್ನು ಅಥವಾ ಬೋಧನೆಯನ್ನು ಮಾಡಲಾಗುತ್ತೆ ಅಂತ ಹೇಳ್ಬೋದು. ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ನಾವು ಮಕ್ಕಳಿಗೆ ಏನು ಮಾಡ್ತೀವಿ? ವಿದ್ಯಾರ್ಥಿಗಳ ಒಂದು ಪ್ರತಿಕ್ರಿಯೆಗೆ ಧನಾತ್ಮಕ ಮತ್ತು ಋಣಾತ್ಮಕ ಪುನರ್ಬಲನವನ್ನು ನೀಡ್ತಾ ಅವರ ಒಂದು ವರ್ತನೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಕಲಿಕೆಯನ್ನು ಉಂಟು ಮಾಡ್ತೀವಿ ಅಂತ ಓದಿರ್ತೀವಲ್ಲ, ಅದೇ ಎಲ್ಲ ಅಂಶಗಳು ಇದರಲ್ಲೂ ಕೂಡ ಅನ್ವಯ ಆಗುತ್ತೆ. ಓಕೆನಾ? ಸೊ ಇದು ಸರಳ ಅಥವಾ ರೇಖಾತ್ಮಕ ರೀತಿಯ ಕಾರ್ಯಸರಣಿ ಯೋಜನೆಯ ಕುರಿತಾದ ಒಂದು ಮಾಹಿತಿ. ಇದನ್ನು ಅಭಿವೃದ್ಧಿಪಡಿಸಿದವರ ಹೆಸರನ್ನು ನೆನ್ಪಿಟ್ಕೊಳ್ಳಿ, BF ಸ್ಕಿನ್ನರ್. ಓಕೆ, ಈಗ ನಾವು 2ನೇ ಒಂದು ವಿಧವನ್ನು ನೋಡೋಣ. 2ನೇದು ಶಾಖೀಕೃತ ಕಾರ್ಯಸರಣಿ ಯೋಜನೆ ಅಂತ ಇದೆ. ಶಾಖೀಕೃತ ಕಾರ್ಯಸರಣಿಯು ವಿದ್ಯಾರ್ಥಿಗಳ ಅಗತ್ಯತೆಗಳಿಗೆ ಅನ್ವಯಿಸಲಿಕ್ಕೆ ಗಣಕಯಂತ್ರದಂತಹ ಯಾವುದೇ ಬಾಹ್ಯ ಸಾಧನದ ಮಾಧ್ಯಮವಿಲ್ಲದೆ ವಿದ್ಯಾರ್ಥಿಗಳ ಅಗತ್ಯತೆಗಳನ್ನು ಅನ್ವಯಿಸುವ ಆಂತರಿಕ ಕಾರ್ಯಸರಣಿಯಾಗಿದೆ. ಅಂದರೆ ಮಕ್ಕಳ ಒಂದು ಆಂತರಿಕ ಸಾಮರ್ಥ್ಯವನ್ನು ಅರಿತುಕೊಂಡು ಕಲಿಸಬೇಕೇ ಹೊರತು ಒಂದು ಬಾಹ್ಯ ಸಾಧನದ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೈಲೈಟ್ ಮಾಡಿ ಹೇಳಲಾಗಿದೆ. ಮತ್ತೊಂದು ಅಂಶ ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಈಗ ಮೊದಲ ಒಂದು ವಿಧದಲ್ಲಿ ಅಂದರೆ BF ಸ್ಕಿನ್ನರ್ ಅವರು ಹೇಳಿರುವಂಥ ಒಂದು ವಿಧಾನದಲ್ಲಿ ನಾವೇನು ಮಾಡ್ತೀವಿ? ಮಕ್ಕಳ ಒಂದು ಕಲಿಕೆಯ ಪ್ರಕ್ರಿಯೆಯಲ್ಲಿ ಪುನರ್ಬಲನವನ್ನು ಬಳಸ್ತೀವಿ. ಆದರೆ 2ನೇ ವಿಧದಲ್ಲಿ ಇವರೇನು ಹೇಳ್ತಾರೆ? ಅಂತಹ ಅವಶ್ಯಕತೆ ಇಲ್ಲ. ಈಗ ಒಂದು ವೇಳೆ
ಮಕ್ಕಳು ಸರಿ ಮತ್ತು ತಪ್ಪು ಉತ್ತರವನ್ನು ನೀಡಿದಾಗ, ತಪ್ಪು ಉತ್ತರ ನೀಡಿದಾಗ ನಾವೇನು ಮಾಡ್ತೀವಿ, ಋಣಾತ್ಮಕ ಪುನರ್ಬಲನವನ್ನು ನೀಡ್ತೀವಿ. ಇದು ಕಲಿಕೆಯಲ್ಲಿ ಒಂದು ಪರಿಣಾಮವನ್ನು ಬೀರ್ಬೋದು. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಒಂದು ವೇಳೆ ತಪ್ಪು ಉಂಟಾದರೆ ಅದನ್ನು ನಾವು ಗುರುತಿಸಬೇಕು ಮತ್ತು ಕಲಿಕೆಯ ಪಥದಲ್ಲಿ ಮುಂದೆ ಸಾಗುವ ಮೊದಲು ಅದನ್ನು ನಾವು ಸರಿಪಡಿಸಬೇಕಾಗತ್ತೆ. ಇಲ್ಲಿ ಪುನರ್ಬಲನವನ್ನು ನೀಡ್ತಾ ಮಕ್ಕಳಲ್ಲಿ ಯಾವುದೇ ಒಂದು ಕಲಿಕೆಯ ಮೇಲೆ ಪರಿಣಾಮ ಬೀರೋ ರೀತಿ ಮಾಡಬಾರ್ದು ಅಂತ ಹೈಲೈಟ್ ಮಾಡಿ ಹೇಳಲಾಗುತ್ತೆ. ಓಕೆನಾ. ಇದು ಶಾಖೀಕೃತ ಕಾರ್ಯಾಚರಣೆ ಯೋಜನೆಯಲ್ಲಿ ಬರುವಂಥ ಅಂಶ. ಈಗ ನಮಗೆ ಇಲ್ಲಿ ಯಾವ ಒಂದು ಅಂಶ ಅಡಕವಾಗಿದೆ ಅಂತ ಕೇಳೋದಕ್ಕೂ ಮೊದಲು ನಮಗೆ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂದರೆ, ಆ ಒಂದು ವಿಧವನ್ನು ಕೊಟ್ಟು ಅದರ ಪ್ರತಿಪಾದಕರು ಯಾರು ಅಂತ ಕೇಳ್ಬೋದು. ಓಕೆನಾ. ಸೊ ಅದನ್ನು ನೀವು ನೆನ್ಪಿಟ್ಕೊಂಡಿರಿ. ಮತ್ತು ಮೊದಲಿನ ಒಂದು ಅಂಶ ಇದೆಯಲ್ಲ, ಅದು ಕ್ರಿಯಾಜನ್ಯ ಅನುಬಂಧನ ವಿಧಾನದ ಮೇಲೆ ರಚಿತವಾಗಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಮೊದಲನೇದು ಯಾವ್ದು ಬರುತ್ತೆ, ಸರಳ ಅಥವಾ ರೇಖಾತ್ಮಕ ರೀತಿಯ ಕಾರ್ಯಾಚರಣೆ ಯೋಜನೆ, ಅದನ್ನು BF ಸ್ಕಿನ್ನರು. ಅನಂತರ ಶಾಖೀಕೃತ ಕಾರ್ಯಾಚರಣೆ ಯೋಜನೆ ಪ್ರೆಸ್ಸಿ ಮತ್ತು ಕ್ರೌಡರ್ ಅನ್ನೋದನ್ನು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಪರೀಕ್ಷಾ ದೃಷ್ಟಿಯಿಂದ ಇದನ್ನು ಕೇಳುವಂಥ ಸಾಧ್ಯತೆ ಇದೆ. ಓಕೆನಾ. ಈಗ ನೀವು ಇದಿಷ್ಟು ಅಂಶಗಳನ್ನು ತಿಳ್ಕೊಂಡ್ಮೇಲೆ ಕ್ರಮಾನುಗತ ಬೋಧನಾ ವಿಧಾನದ ಉಪಯೋಗಗಳನ್ನು ತಿಳ್ಕೊಂಡ್ರೆ ಇವತ್ತಿನ ಕ್ಲಾಸು ಮುಗಿಯುತ್ತೆ. ಸೊ ಅದನ್ನು ನೋಡಿಬಿಡೋಣ. ಕ್ರಮಾನುಗತ ಬೋಧನೆಯ ಉಪಯೋಗಗಳು, ಗುಣಗಳು ಹಾಗೂ ಅನುಕೂಲಗಳು ಅಂತ ಇದೆ. ಈಗ ನಾವು ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಅರ್ಥ, ವ್ಯಾಖ್ಯೆ, ಲಕ್ಷಣಗಳು, ತತ್ವಗಳು, ವಿಧಗಳು ಇವೆಲ್ಲವನ್ನು ನಾವು ತಿಳ್ಕೊಂಡ್ಮೇಲೆ ಅದರ ಉಪಯೋಗಗಳು ಏನು ಅನ್ನೋದು ನಾವು ಸುಲಭವಾಗಿ ಕಲಿತಾ ಹೋಗ್ಬೋದು. ಇಲ್ಲಿ ನೋಡಿ, ಮೊದಲನೇ ಪಾಯಿಂಟ್ ಏನಿದೆ, ಕ್ರಮಾನುಗತ ಬೋಧನೆಯಲ್ಲಿ ವಿದ್ಯಾರ್ಥಿಯು ನಿರಂತರವಾಗಿ ಕ್ರಿಯಾಶೀಲನಾಗಿರುವನು. ಅಂದರೆ ಕ್ರಿಯಾಶೀಲ ಅಂದರೆ ಆ್ಯಕ್ಟಿವ್ ಆಗಿ ಮಕ್ಕಳು ಕಲಿತಾ ಹೋಗ್ತಾರೆ. ಎರಡನೇದು, ಇದು ಯಶಸ್ವಿಯಾದ ಬೋಧನಾ ವಿಧಾನವಾಗಿದೆ. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕಲೀಲಿಕ್ಕೆ ಅವಕಾಶವಿದೆ. ಸ್ವಕಲಿಕೆಗೆ ಹೆಚ್ಚಿನ ಆದ್ಯತೆ ಇರುತ್ತೆ. ಮತ್ತು ಚಿಕ್ಕ ಚಿಕ್ಕ ಭಾಗಗಳನ್ನು ಕಲಿಸ್ತಾ ಒಂದು ಅನುಕ್ರಮಣಿಕೆಯ ಹಂತದಲ್ಲಿ ಅನುಕ್ರಮಣಿಕೆಯ ಆಧಾರದ ಮೇಲೆ ಕಲಿಕೆ ಉಂಟಾಗುತ್ತೆ. ಮತ್ತು ಮಂದಗತಿ, ಪ್ರತಿಭಾವಂತ ಅನ್ನುವಂಥ ಒಂದು ವ್ಯತ್ಯಾಸ ಇಲ್ಲದೇ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಕಲೀಲಿಕ್ಕೆ ಒಂದು ಪೂರಕವಾದಂತಹ ವಾತಾವರಣ ಇರೋದರಿಂದ ಇದೊಂದು ಯಶಸ್ವಿಯಾದ ಬೋಧನಾ ವಿಧಾನ ಅಂತ ಹೇಳ್ತೀವಿ. ಇನ್ನು ಮೂರನೇದು, ಇದು ವಿದ್ಯಾರ್ಥಿಗಳಿಗೆ ಸ್ವಯಂ ಕಲಿಕೆಗೆ ಅವಕಾಶವನ್ನು ಮಾಡಿಕೊಡುತ್ತದೆ ಅಂತ ಪ್ರಾರಂಭದಿಂದಲೂ ಹೇಳ್ತಾನೆ ಇದ್ದೀನಿ. ನೆಕ್ಸ್ಟು, ಈ ಕಾರ್ಯಾಚರಣೆಯು ಮೂಲಭೂತವಾಗಿ ವೈಯಕ್ತಿಕ ಬೋಧನೆಯಾಗಿದೆ. ಅಂದರೆ ಮಕ್ಕಳು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಕಲಿತಾ ಹೋಗ್ತಾರೆ ಅನ್ನುವಂಥದ್ದು. ನೆಕ್ಸ್ಟು, ಐದನೇದೇನು, ಈ ಕಾರ್ಯಾಚರಣೆಯು ಎಲ್ಲ ಹಂತದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿದೆ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ, ಮಂದಗತಿಯಿಂದ ಹಿಡಿದು ಪ್ರತಿಭಾವಂತ ಸೃಜನಶೀಲ ವಿದ್ಯಾರ್ಥಿಗಳು ಕೂಡ ಕಲೀಲಿಕ್ಕೆ ಈ ಒಂದು ಬೋಧನಾ ವಿಧಾನ ಅವಕಾಶ ಮಾಡಿಕೊಡುತ್ತೆ. ಇನ್ನು ಆರನೇದು, ಶೀಘ್ರ ಪುನರ್ಬಲನದಿಂದ ವಿದ್ಯಾರ್ಥಿಯು ತನ್ನ ಉತ್ತರ ಸರಿ ಅಥವಾ ತಪ್ಪು ಎಂಬುದನ್ನು ತಿಳಿಯುವವರು. ಇದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನದೇ ಆದ ಗತಿಯಲ್ಲಿ ಮುಂದುವರಿಯುತ್ತಾನೆ. ಈಗ ಮಕ್ಕಳಿಗೆ ಕಲಿಯುವಾಗ ತಕ್ಷಣ ಅವರ ಸರಿ ತಪ್ಪುಗಳನ್ನು ನಾವು ತಿದ್ದಿ ಹೇಳಿದ್ರೆ, ತಪ್ಪುಗಳನ್ನು ಕಡಿಮೆ ಮಾಡಿ ಸರಿಯಾದ ಒಂದು ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಕಲಿತಾ ಹೋಗಲಿಕ್ಕೆ ಈ ಒಂದು ಬೋಧನಾ ವಿಧಾನ ಅನುಕೂಲ ಆಗುತ್ತೆ. ನೆಕ್ಸ್ಟು, ಕಲಿಯುವವನಿಗೆ ಪ್ರೇರಣೆ, ಪ್ರಚೋದನೆ ಮತ್ತು ಸ್ಪಷ್ಟೀಕರಣವನ್ನು ಒದಗಿಸುತ್ತದೆ. ಕಲಿಯುವಾಗ ನಾವು ಪುಷ್ಟೀಕರಣವನ್ನು ನೀಡ್ತೀವಿ, ಪ್ರಚೋದನೆಯನ್ನು ನೀಡ್ತಾ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮತ್ತು ಈ ಮೂಲಕ ಮಕ್ಕಳು ಒಂದು ವಿಷಯದಲ್ಲಿ ಸ್ಪಷ್ಟೀಕರಣವನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥದ್ದು. ಸೊ ಇದಿಷ್ಟು ಅನುಕೂಲಗಳು, ಉಪಯೋಗಗಳು ಅಥವಾ ಗುಣಗಳು ಅಂತ ನಾವು ಹೇಳ್ತೀವಿ. ಸೊ ಈಗ ನಿಮಗೆ ಕ್ರಮಾನುಗತ ಬೋಧನೆಯ ಕುರಿತಾಗಿ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ನೀವು ಸರಿಯಾದ ಉತ್ತರವನ್ನು ಹಾಕ್ತೀರಾ ಅಂತ ನಾನು ಭಾವಿಸ್ತೀನಿ. ನಮಗೆ ಇದು ಕೇವಲ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಬೋಧನಾಶಾಸ್ತ್ರದಲ್ಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಈಗ ಆಲ್ರೆಡಿ ಕೇಳಿದ್ದಾರೆ, ಮುಂದಿನೂ ಸಹ ಕೇಳ್ತಾರೆ. ಹಾಗಾಗಿ ಇಂತಹ ಒಂದು ಟಾಪಿಕನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೆ. ಪ್ರತಿಯೊಂದು ಬೋಧನಾಶಾಸ್ತ್ರದಲ್ಲೂ ಬರುವಂತಹ ಟಾಪಿಕ್ಗಳಾದರೆ ನಾವು ಒಂದಿಷ್ಟು ಹೆಚ್ಚಿನ ಅಂಶವನ್ನು ಕಲಿತ್ಕೊಂಡಂಗಾಗತ್ತೆ. ಕೇವಲ ಯಾವುದೋ ಒಂದು ಇದರಲ್ಲಿ ಕೇಳ್ತಾರೆ ಅಂದರೆ ಅಂತಹ ಟಾಪಿಕನ್ನು ನಾವು ಕಲಿತೀವಿ. ಆದರೆ ಇಂಥದ್ದನ್ನು ಕಲಿತಾಗ ಒಂದು ಹೆಚ್ಚಿನ ಕಲಿಕೆ ಉಂಟಾಗುತ್ತೆ, ಹೆಚ್ಚಿನ ಅಂಕಗಳನ್ನು ನಾವು ಪಡ್ಕೊಳ್ಬೋದು ಅನ್ನೋದು ನನ್ನ ಒಂದು ಉದ್ದೇಶ. ಈಗ ನಾನು ಇವತ್ತು ಹೇಳಿಕೊಟ್ಟಂತಹ ಪ್ರತಿಯೊಂದು ಅಂಶಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನಿದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಮತ್ತು ಈ ಒಂದು ಸೆಷನ್ನು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ಇದುವರೆಗೂ ಯಾರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಮತ್ತು ಇದೇ ರೀತಿಯಾಗಿ TET ಪರೀಕ್ಷೆಯ ತಯಾರಿಯಲ್ಲಿ ಇರುವಂತಹ ನಿಮ್ಮ ಸ್ನೇಹಿತರ ಜೊತೆಗೆ ನಮ್ಮ ಒಂದು ತರಗತಿಯನ್ನು ಶೇರ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಅವರು ಕೂಡ ಹೆಚ್ಚಿನ ವಿಷಯಗಳನ್ನು ಕಲಿಯೋಂಗಾಗುತ್ತೆ. ಸೊ ಇವತ್ತಿನ ಈ ಒಂದು ಸೆಷನನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಆಲ್.